ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು 10ನೇ ತರಗತಿ ಪಾಠದ ಸಮಾಂತರ ಶ್ರೇಣಿಗಳು ಪಾಠಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಪಾಠದಲ್ಲಿ ನಮಗೆ ಎರಡು ಸೂತ್ರಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು AN = A + n - 1 × D, ಮತ್ತು ಇನ್ನೂ ಒಂದು ಸೂತ್ರ ಅಂತ ಹೇಳಿದ್ರೆ SN ಸೂತ್ರ ಅಂತ ಹೇಳ್ತೀವಿ. SN = n/2 2A + n - 1 × D. ನಾವು ಮೇಯ್ನಾಗಿ ಏನಂತ ಹೇಳಿದ್ರೆ ಈ ಎರಡು ಸೂತ್ರಗಳು ಓದ್ತಿದ್ರೆ ಈ ಪಾಠದಲ್ಲಿ ಯಾವ ಲೆಕ್ಕ ಬೇಕಾದರೂ ನಾವು ಕಂಡುಹಿಡಿಬೋದು. AN ಅಂತ ಅಂದರೆ ಈ ಸೂತ್ರನ ಯಾವಾಗ ಬಳಸಬೇಕು ಅಂತ ಹೇಳಿದ್ರೆ, ಪ್ರಶ್ನೆಯಲ್ಲಿ ಪದ ಅನ್ನೋ ಪದ ಏನಾದರೂ ಬಂದಿದ್ರೆ, ಪ್ರಶ್ನೆಯಲ್ಲಿ ಪದ ಅಂತ ಬಂದಿದ್ರೆ ಈ ಸೂತ್ರವನ್ನು ಯೂಸ್ ಮಾಡಬೇಕಾಗುತ್ತೆ. ಅದನ್ನೇ ಪದಗಳ ಮೊತ್ತ ಅಂತ ಬಂದಿದ್ರೆ ನಾವು ಈ ಸೂತ್ರವನ್ನು ಬಳಸಬೇಕಾಗುತ್ತೆ. ಹಾಗೆಯೇ ಇದರಲ್ಲಿ ಕೊಟ್ಟಿರೋ ಅಂಥದ್ದನ್ನು ನಾವು ತಿಳ್ಕೊಬೇಕಾಗುತ್ತೆ. AN ಅಂತ ಹೇಳಿದ್ರೆ ಪದ ಅಂತ ಆಗಿರುತ್ತೆ, SN ಅಂತ ಹೇಳಿದ್ರೆ ಪದಗಳ ಮೊತ್ತ ಅಂತ ಆಗಿರುತ್ತೆ, A ಅಂತ ಹೇಳಿದ್ರೆ ಮೊದಲ ಪದ ಆಗಿರುತ್ತೆ, A ಅಂತ ಹೇಳಿದ್ರೆ ಮೊದಲ ಪದ, D ಅಂದರೆ ಸಾಮಾನ್ಯ ವ್ಯತ್ಯಾಸ. ಇದಿಷ್ಟು ನಮಗೆ ಗೊತ್ತಿದ್ರೆ ನಾವು ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆಯೇ ನಾವು ಇನ್ನೂ ಒಂದು ವಿಚಾರ ತಿಳ್ಕೊಂಡಾಗಿರಬೇಕಾಗಿರುತ್ತೆ. ಅಂದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ನಮಗೆ ಗೊತ್ತಿರಬೇಕು. A + D, A + 2D, A + 3D, ಈ ರೀತಿ ನಮಗೆ ಬರೆಯೋದು ಗೊತ್ತಿರಬೇಕಾಗುತ್ತೆ. ನಮಗೆ A ಮತ್ತು D ಗೊತ್ತಿದ್ರೆ ನಾವು ಸಮಾಂತರ ಶ್ರೇಣಿನ ಈಸಿಯಾಗಿ ಬರಿಬೋದು. ಇದು ಕೊನೆವರೆಗೂ ತೊಗೊಂಡು ಹೋಗ್ತೀವಿ ಅಂದರೆ A + ND ಆಗುತ್ತೆ. ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಆಗಿರುತ್ತೆ. ಇದನ್ನು ಬಳಸ್ಕೊಂಡು ನಾವು ಸಮಾಂತರ ಶ್ರೇಣಿಯನ್ನು ಕಂಡುಹಿಡ್ಬೋದು. ಅವರೇನೇ ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಅದಕ್ಕೆ A ಮತ್ತು D ಅನ್ನು ಕಂಡುಹಿಡಿಬೋದು. ಓಕೆ, ಇವಾಗ ನಾನು ಒಂದು ಉದಾಹರಣೆ ತಗೋತೀನಿ. ಅಭ್ಯಾಸದ ಲೆಕ್ಕನ ತಗೊಂಡು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅಭ್ಯಾಸದ ಲೆಕ್ಕ ತಗೊಳ್ಳೋದಾದರೆ, ಅಭ್ಯಾಸದಲ್ಲಿ ಬಂದಿರುವಂಥದ್ದು ಅಂದರೆ ಅಭ್ಯಾಸ 5.1ರಲ್ಲಿ ಎರಡನೇ ಮೇನಲ್ಲಿ ಮೊದಲನೇ ಲೆಕ್ಕ. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸನ ಅವರೇ ಕೊಟ್ಟಿದ್ದಾರೆ. ಅದನ್ನು ಬಳಸ್ಕೊಂಡು ನಾವು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಬೇಕು. ಅಂದರೆ ಮೊದಲ 3 ಪದಗಳನ್ನ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ A ಅಂತ ಹೇಳಿದ್ರೆ ನಮಗೆ 10 ಅಂತ ಕೊಟ್ಟಿದ್ದಾರೆ, D ಅಂತ ಹೇಳಿದ್ರೆ 10 ಅಂತ ಕೊಟ್ಟಿದ್ದಾರೆ. ನಮಗೆ A ಮತ್ತು D ಗೊತ್ತಿದ್ರೆ ನಾವು ಮೊದಲ 3 ಪದವನ್ನು ಕಂಡುಹಿಡಿಬೋದು. ನಾವು ಮೊದಲ 3 ಪದ ಅಂತ ಹೇಳಿದ್ರೆ ಇಲ್ಲಿ A1, A2, A3, ಇದು ನಾವು ಮೊದಲ 3 ಪದ ಅಂತ ಹೇಳ್ತೀವಿ. ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಒಂದು ಉದಾಹರಣೆ ಹೇಳಬೇಕು ಅಂತ ಅಂದರೆ ಇದರಲ್ಲಿ ನಾವು ಲೆಕ್ಕವನ್ನು ಬಿಡಿಸ್ಬೇಕಾದ್ರೆ ಅವರೇನಾದರೂ 2, 4, 6, 8 ಈ ರೀತಿ ಸಂಖ್ಯೆಗಳು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಇದನ್ನು ಮೊದಲ ಪದ, ಎರಡನೇ ಪದ, ಮೂರನೇ ಪದ, ನಾಲ್ಕನೇ ಪದ ಅಂತ ಹೇಳ್ತೀವಿ. ಇದನ್ನು ನಾವು A1, A2, A3, A4 ಈ ರೀತಿ ಬರ್ಕೋತಾ ಹೋಗ್ತೀವಿ. ಅವರು A ಮತ್ತು Dನ ಕೊಟ್ಟಿದ್ದಾರೆ. ಅದನ್ನು ಕೊಟ್ಟಿರಬೇಕಾದ್ರೆ ನಾವು ಇವುಗಳನ್ನ ಕಂಡುಹಿಡಬೇಕು. ಅಂದರೆ ಸಮಾಂತರ ಶ್ರೇಣಿನ ಕಂಡುಹಿಡಬೇಕು. ಸಮಾಂತರ ಶ್ರೇಣಿ ಅಂದರೆ ಅವರು ಮೊದಲ 3 ಪದಗಳನ್ನ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಮೊದಲ 3 ಪದ ಅಂತ ಹೇಳಿದ್ರೆ A1, A2, A3 ಅನ್ನು ಕಂಡುಹಿಡಬೇಕಾಗತ್ತೆ. ಓಕೆ, ಈಗ ಮೊದಲ 3 ಪದಗಳನ್ನ ಕಂಡುಹಿಡಿಯೋಣ. ಅವರೇ A ಮತ್ತು D ಅನ್ನು ಕೊಟ್ಟಿದ್ದಾರೆ. A ಅಂತ ಹೇಳಿದ್ರೆ 10, D ಅಂತ ಅಂದರೆ 10 ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಮೊದಲ 3 ಪದ ಅಂತ ಹೇಳಿದ್ರೆ AN ಸೂತ್ರನ ನಾವು ಬಳಸ್ಬೋದು. ಅದಿಲ್ಲ ಅಂತ ಹೇಳಿದ್ರೆ ನಾವು ಸಾಮಾನ್ಯ ರೂಪ ಏನಿದೆ ಅದನ್ನು ಬಳಸ್ಬೋದು. A, A + D, A + 2D, A + 3D. ಇದನ್ನು 2 ಮೆಥಡಲ್ಲಿ ನಾವು ಮಾಡ್ಬೋದು. ಇದು ಒಂದು ಮೊದಲನೇ ಮೆಥಡ್ ಅಂತ ಹೇಳ್ತೀನಿ. ಇದರಲ್ಲಿ A ಮೊದಲನೇ ಪದ, A + D ಎರಡನೇ ಪದ, A + 2D ಮೂರನೇ ಪದ ಆಗುತ್ತೆ. ಇಲ್ಲಿ A ಅಂತ ಹೇಳಿದ್ರೆ ಅವರೇ ಕೊಟ್ಟಿದ್ದಾರೆ 10 ಅಂತ, ಇದನ್ನು ಬರ್ಕೋಬೋದು. A + D ಅಂತ ಹೇಳಿದ್ರೆ ಇಲ್ಲಿ A ಅಂದರೆ 10, D ಅಂದರೆ 10 ಅಂತ ಕೊಟ್ಟಿದ್ದಾರೆ. 10 + 10 ಅಂದರೆ 20 ಆಯಿತು. ಅದೇ ರೀತಿ A + 2D ಮೂರನೇ ಪದ, ಅದರಿಂದ 10 + 2 × D ಅಂತ ಹೇಳಿದ್ರೆ 10 ಅಂತಿದೆ. ಸೊ 10 + 10 20, ಅಂದರೆ 20 + 10 ಅಂದರೆ 30 ಆಯಿತು. ಮೊದಲ 3 ಪದಗಳು ಯಾವ್ಯಾವುದು ಅಂದರೆ 10, 20, 30. ಈ ಸಮಾಂತರ ಶ್ರೇಣಿ ನಾವು ಬರಿತೀವಿ ಅಂತ ಹೇಳಿದ್ರೆ ಇಲ್ಲಿ 10, 20,
30 ಅಂತ ಬರಿಬೋದು. ಇದು ಮೊದಲ ಮೂರು ಪದಗಳಾಯಿತು. ನಾವು ಇದು ಸಾಮಾನ್ಯ ರೂಪ ನಮಗೆ ಗೊತ್ತಿರುತ್ತೆ, ಅದು ಗೊತ್ತಿರೋದ್ರಿಂದ ನಾವು ಇದನ್ನು ಈಸಿಯಾಗಿ ಬರಿಬೋದು. ನಮಗೆ ಸಾಮಾನ್ಯ ರೂಪ ಗೊತ್ತಿಲ್ಲ ಅಂತ ಹೇಳಿದ್ರೆ ಬೇಕಾದರೆ ನಾವು ಎನ್ ಸೂತ್ರವನ್ನು ಬಳಸಿ ಕೂಡ ಬೇಕಾದರೆ ಸಾಲ್ವ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ ಏನು ಸೂತ್ರ ಗೊತ್ತಿರಬೇಕಾಗುತ್ತೆ ಇದಕ್ಕೆ. ಏನು ಸೂತ್ರ ಹೇಳಿದ್ರೆ AN = A+N-1 ಇಂಟು ಡಿ. ಮೊದಲ ಪದ, ಎರಡನೇ ಪದ, ಮೂರನೇ ಪದ ಅಂತ ಹೇಳಿದೆ ಅಲ್ವ ನಾನು ಆವಾಗಲೇ. A1 A2 A3 ಅನ್ನು ನಾವು ಮೂರು ಪದ ಅಂತ ಹೇಳ್ತೀವಿ. ಈ ಲೆಕ್ಕಕ್ಕೆ ನಾನು ಮೊದಲು ಮಾಡಿದೆ ಅಲ್ವ, ಆ ಮೆಥಡ್ ಆದರೂ ಮಾಡ್ಬೋದು ಅಥವಾ ಈ ಮೆಥಡ್ ಆದರೂ ಮಾಡ್ಬೋದು. ಮೊದಲ ಪದ ಅಂತ ತಗೊಳ್ಳೋದಾದರೆ ಮೊದಲ ಪದ ಎ ಅಂತ ಹೇಳಿದ್ರೆ ಇಲ್ಲಿ 10 ಅಂತ ಕೊಟ್ಟಿದ್ದಾರೆ, ಪ್ಲಸ್ ಎನ್ ಅಂತ ಹೇಳಿದ್ರೆ ಇಲ್ಲಿ ಮೊದಲ ಪದ ಎನ್ ಅಂತ ಹೇಳಿದ್ರೆ ಈ ಪದಗಳಾಗಿರುತ್ತೆ. ಮೊದಲ ಪದನ, ಎರಡನೇ ಪದನ, ಮೂರನೇ ಪದನ ಅನ್ನೋದು ನಮಗೆ ಎನ್ ಅದು ಗೊತ್ತಾಗುತ್ತೆ. ಇಲ್ಲಿ ಮೊದಲ ಪದ ಅಂತ ಹೇಳಿದ್ರೆ 1 ಅಂತ ಇರೋದ್ರಿಂದ ಇಲ್ಲಿ ಎನ್ ಜಾಗಕ್ಕೆ 1 ಅಂತ ಹಾಕೋಣ. 1 ಮೈನಸ್ ಸೂತ್ರದಲ್ಲಿ 1 ಬಂದಿರೋದ್ರಿಂದ 1 ಅಂತ ಹಾಕೋತಾ ಇದ್ದೀವಿ. ಡಿ ಅಂತ ಹೇಳಿದ್ರೆ ಇಲ್ಲಿ 10 ಇದೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 1 ಮೈನಸ್ 1 ಅಂತ ಹೇಳಿದ್ರೆ 0 ಆಗಿಬಿಡುತ್ತೆ. 0 ಅಂತ ಹೇಳಿದ್ರೆ ಇಲ್ಲಿ 10 ಪ್ಲಸ್ 0 ಆಗುತ್ತೆ. 10 ಇಂಟು 0 ಅಂದರೆ 0 ಆಗೋದ್ರಿಂದ ಇದು 0 ಅಂತ ಬರ್ಕೋತೀನಿ. 10 ಅಂತ ಆಯಿತು. ಹಾಗೆಯೇ ಎರಡನೇ ಪದ ಕಂಡುಹಿಡಿಬೇಕು ಅಂತ ಅಂದರೆ ಸೂತ್ರದ ಪ್ರಕಾರ ಎ ಅಂತ ಹೇಳಿದ್ರೆ ಇಲ್ಲಿ 10 ಪ್ಲಸ್ ಎನ್ ಅಂತ ಹೇಳಿದ್ರೆ ಎರಡನೇ ಪದ ಆಗಿರೋದ್ರಿಂದ 2 ಮೈನಸ್ 1. ಡಿ ಅಂತ ಹೇಳಿದ್ರೆ 10, ಡಿ ಅಂದರೆ 10 ಅಂತ ಆಯಿತು. 10 ಪ್ಲಸ್ 2ರಲ್ಲಿ 1 ಕಳೆದ್ರೆ 1 ಆಯಿತು. 1 ಇಂಟು 10 ಈಕ್ವಲ್ ಟು 10 ಪ್ಲಸ್ 1 ಇಂಟು 10 ಅಂತ ಹೇಳಿದ್ರೆ 10 ಅಂತ ಆಯಿತು. 10 ಪ್ಲಸ್ 10 ಅಂದರೆ 20. ಇನ್ನು ಮೂರನೇ ಪದ ಕಂಡುಹಿಡಬೇಕು ಅಂದರೆ ಮೊದಲ ಪದ ಎ ಇರೋದ್ರಿಂದ ಎ 10 ಅಂತ ಹಾಕಿದ್ದೀನಿ. ಇಲ್ಲಿ ಎನ್ ಅಂದರೆ 3 ಮೈನಸ್ 1 ಇಂಟು 10 ಈಕ್ವಲ್ ಟು 10 ಪ್ಲಸ್ 3 ಮೈನಸ್ 1 ಅಂದರೆ 2 ಅಂತ ಆಗುತ್ತೆ. 2 ಇಂಟು 10 ಈಕ್ವಲ್ ಟು 10 ಪ್ಲಸ್ ಇಲ್ಲಿ 10 20 ಅಂತ ಆಯಿತು. 20 ಈಕ್ವಲ್ ಟು 20 ಪ್ಲಸ್ 10 ಅಂದರೆ 30 ಆಯಿತು. ಇದು ಮೂರು A1 A2 A3 ಮೊದಲ 3 ಪದಗಳಾಯಿತು. ಮೊದಲ 3 ಪದ ಅಂತ ಹೇಳಿದ್ರೆ 10, 20, 30. ಇದು ಈ ಸಮಾಂತರ ಶ್ರೇಣಿಯ ಮೊದಲ 3 ಪದಗಳಾಯಿತು. ಅದೇ ರೀತಿ ನಾವು ಮುಂದಿನ ಲೆಕ್ಕವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಮುಂದಿನ ಲೆಕ್ಕ ಎರಡನೇ ಲೆಕ್ಕ ನೋಡೋದಾದರೆ ಎರಡನೇ ಲೆಕ್ಕದಲ್ಲಿ ಎ ಕೊಟ್ಟಿದ್ದಾರೆ. ಎ ಈಕ್ವಲ್ ಟು -2, ಡಿ ಈಕ್ವಲ್ ಟು 0. ಇವಾಗ ಸಮಾಂತರ ಶ್ರೇಣಿಯನ್ನು ನಾವು ಕಂಡುಹಿಡಬೇಕು. ನಾವು ಮೊದಲನೇ ಮೆಥಡೇ ನಾವು ಈಸಿ ಅಂತ ಹೇಳ್ಬೋದು. ಸೂತ್ರ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಸಾಮಾನ್ಯ ರೂಪ ಗೊತ್ತಿರೋ ನಾವು ಈಸಿಯಾಗಿ ಮಾಡ್ಬೋದು. ಎ ಪ್ಲಸ್ ಡಿ, ಎ ಪ್ಲಸ್ 2d ಇದು ಮೊದಲ 3 ಪದ ಆಗಿರುತ್ತೆ. ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಎ ಪ್ಲಸ್ 3d ಈ ರೀತಿ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಇಲ್ಲಿ ಎ ಅಂದರೆ -2 ಅಂತ ಕೊಟ್ಟಿದ್ದಾರೆ. ಎ ಅಂದರೆ -2 ಪ್ಲಸ್ ಡಿ ಅಂದರೆ 0 ಅಂತ ಕೊಟ್ಟಿದ್ದಾರೆ. 0 ಹಾಕೋಣ. ಇಲ್ಲಿ ಎ ಅಂದರೆ -2 ಪ್ಲಸ್ ಡಿ ಅಂತ ಹೇಳಿದ್ರೆ 0. ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. -2 ಹಾಗೆ ಬರ್ಕೋತೀನಿ. ಇಲ್ಲಿ -2 ಹಾಗೆ ಬಂತು. ಇಲ್ಲಿ 2 ಇಂಟು 0 ಅಂತ ಅಂದರೆ 0 ಆಯಿತು. -2 ಮಾತ್ರ ಉಳಿದಿದೆ. -2 ಅಂತ ಬರಿತೀನಿ. ಮೊದಲ 3 ಪದ ಅಂತ ಹೇಳಿದ್ರೆ ಇಲ್ಲಿ -2 ಅಂತ ಬಂದಿದೆ. ಇನ್ನು ಮುಂದಿನ ಲೆಕ್ಕವನ್ನು ನೋಡೋಣ. ಮುಂದಿನ ಲೆಕ್ಕವನ್ನು ನೋಡೋದಾದರೆ ಅಂದರೆ ಮೂರನೇ ಲೆಕ್ಕ ಕೊಟ್ಟಿದ್ದಾರೆ. ಆ ಮೂರನೇ ಲೆಕ್ಕದಲ್ಲಿ ಏನಿದೆ ಅಂದರೆ ಎ ಈಕ್ವಲ್ ಟು 4, ಡಿ ಈಕ್ವಲ್ ಟು -3 ಅಂತ ಕೊಟ್ಟಿದ್ದಾರೆ. ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ ಮತ್ತೆ ಸಾಮಾನ್ಯ ರೂಪ ಎ ಪ್ಲಸ್ ಡಿ, ಎ ಪ್ಲಸ್ 2d ಮೊದಲ 3 ಪದ ಅಂತ ಹೇಳಿದ್ರೆ ಇನ್ನು 3ನ್ನು ನಾವು ಬರ್ಕೊಂಡ್ರೆ ಸಾಕಾಗಿದೆ. ಸೊ ಎ ಅಂದರೆ 4, ಎ ಪ್ಲಸ್ ಡಿ ಅಂದರೆ 4 ಪ್ಲಸ್ ಆಫ್ ಇಲ್ಲಿ -3 ಅಂತ ಬಂದಿರೋದ್ರಿಂದ ಡಿ ಜಾಗಕ್ಕೆ -3 ಅಂತ ಹಾಕ್ತಾ ಇದ್ದೀನಿ. ಎ ಅಂದರೆ 4 ಪ್ಲಸ್ 2 ಇಂಟು -3 ಎಕ್ಸೆಟ್ರಾ. ಇಲ್ಲಿ 4 ಹಾಗೆ ಬರೆಯೋಣ. 4 ಇಲ್ಲಿ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ಆಯಿತು. 3 ಬರ್ಕೊಳ್ಳೋಣ. 4 ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್. 3 6 ಅಂತ ಆಯಿತು. ಈಗ 4 ಹಾಗೆ ಬರೆಯೋಣ. 4ರಲ್ಲಿ -3 ಕಳೆಯೋದಕ್ಕಾಗೋದಿಲ್ಲ, ಅದರಿಂದ 4ರಲ್ಲಿ 3 ಕಳೆದ್ರೆ 1 ಅಂತ ಬಂತು. ಹಾಗೆಯೇ ಇಲ್ಲಿ 4ರಲ್ಲಿ -6 ಕಳೆಯೋದಕ್ಕಾಗೋದಿಲ್ಲ. ಸೊ 6ರಲ್ಲಿ 4 ಕಳಿಬೋದು. 6ರಲ್ಲಿ 4 ಕಳೆದ್ರೆ 2 ಅಂತ ಬರುತ್ತೆ. ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಆ ಚಿಹ್ನೆನ ನಾವಿಲ್ಲಿ ಹಾಕಬೇಕಾಗುತ್ತೆ, -2. ಸೊ ಮೊದಲ 3 ಪದಗಳು ಇದಾಯಿತು. ಈ ರೀತಿ ನಾವು ಇದು ಸಾಮಾನ್ಯ ರೂಪನೇ ಬಳಸ್ಕೊಂಡು ನಾವು ಲೆಕ್ಕವನ್ನು ಮಾಡ್ಬೋದು. ಇನ್ನು ಮುಂದಿನ ಲೆಕ್ಕ ನೋಡೋಣ. ಅಂದರೆ 4ನೇ ಲೆಕ್ಕ.
4ನೇ ಲೆಕ್ಕ ನೋಡೋದಾದರೆ ಇದರಲ್ಲಿ a ಈಕ್ವಲ್ ಟು -1, d ಈಕ್ವಲ್ ಟು 1/2 ಅಂತ ಇದೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂತ ಅಂದರೆ a ಪ್ಲಸ್ ಡಿ a ಪ್ಲಸ್ 2d ಆಯಿತು. ಕಂಟಿನ್ಯೂಷನ್ ಬೇಕು ಅಂದರೆ ನಾವು ಮುಂದಿನ ಪದಗಳನ್ನ ಕೇಳಿದರೆ ನಾವು ಕಂಟಿನ್ಯೂ ಮಾಡ್ಕೋಬೋದಾಗಿತ್ತು. ಸೊ ಮೊದಲ ಪದ -1 -1 ಪ್ಲಸ್ ಡಿ ಅಂತ ಹೇಳಿದ್ರೆ 1/2 ಕಾಮ ಎ ಅಂದರೆ -1 ಪ್ಲಸ್ 2 ಇಂಟು ಡಿ ಅಂದರೆ 1/2 ಈ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಸೊ -1 ಕಾಮ ಇದು ಭಿನ್ನರಾಶಿ ರೂಪದಲ್ಲಿದೆ. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸನ್ನು ಹಾಗೆ ಬರ್ಕೋತೀನಿ. 2 2 ಪ್ಲಸ್ 1 ಇದೆ, 1 ಹಾಗೆ ಬರ್ಕೊಳ್ಳೋಣ, ಡಿವೈಡೆಡ್ ಬೈ 2 ಅಂತ ಆಯಿತು. ಸೊ -1 ಇಲ್ಲಿ 2 2 ನಾವು ಕ್ಯಾನ್ಸಲ್ ಮಾಡ್ಬೋದು, ಉಳಿದಿರೋ ಅಂಥದ್ದು +1 ಬಂತು. ಈಗ -1 ಕಾಮ -2 + 1 ಅಂದರೆ -2 + 1 ಅಂದರೆ -1 ಆಯಿತು. -1 ಡಿವೈಡೆಡ್ ಬೈ 2 ಕಾಮ -1 + 1 ಅಂತಂದರೆ 0 ಆಯಿತು, ಎಕ್ಸೆಟ್ರಾ. ಇದು ಮೊದಲ 3 ಪದಗಳಾಯಿತು. ಸೊ ಈ ರೀತಿ ನಾವು ಲೆಕ್ಕಗಳನ್ನ ಬಿಡಿಸ್ತಾ ಹೋಗ್ಬೋದು. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಬರೋವಂಥ ಇಂಪಾರ್ಟೆಂಟ್ ಲೆಕ್ಕಗಳನ್ನ ಮಾಡ್ತಾ ಹೋಗ್ತೀನಿ. ಈ ರೀತಿ ಲೆಕ್ಕಗಳೇನಾದ್ರು ಎಕ್ಸಾಮಲ್ಲಿ ಕೊಟ್ಟರೆ ಇದು 2 ಮಾರ್ಕ್ಸಿಗೆ ಕೊಡ್ತಾರೆ ಮ್ಯಾಕ್ಸಿಮಮ್ ಹೇಳ್ಬೇಕಂತ ಹೇಳಿದ್ರೆ ಅವರೇ ಸಮಾಂತರ ಶ್ರೇಣಿಯನ್ನು ಕೊಟ್ಬಿಟ್ಟು ಎ ಮತ್ತು ಡಿಯನ್ನು ಕಂಡುಹಿಡಿಯಿರಿ ಅಂತ ಕೊಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಮುಂದಿನ ಲೆಕ್ಕಗಳಲ್ಲಿ ಮುಂದಿನ ಅಭ್ಯಾಸಗಳನ್ನ ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.